ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 21ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ. ಪುಂಡಲೀಕರಾವ್ ಅಭಿನಂದನಾ ಸಮಾರಂಭ. ಮೇ 23 ಹಾಗೂ 24ರಂದು ಅಕ್ಕ ಅನ್ನಪೂರ್ಣ ತಾಯಿ ಅವರ ಪ್ರಥಮ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ. ಅಗತ್ಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ. ಪ್ರಭುದೇವ ಸ್ವಾಮೀಜಿ. ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜೇನು ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಎಸ್.ವಿ. ಪಾಟೀಲ್. ಗೂಂಡಾ ವಾಹನ ಚಾಲಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ದೂರುಪತ್ರ ಸಲ್ಲಿಸಲಾಯಿತು. ವಾಹನ ಚಾಲಕನ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಕೆಲಸಕ್ಕಿಂತ ಆರೋಗ್ಯವೇ ಮುಖ್ಯ, ದಂತ ಆರೋಗ್ಯದ ಪ್ರಮುಖ ಅಂಗವಾಗಿದೆ ಎಂದು ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಚಾಬಾ ಅವರು ತಿಳಿಸಿದರು. ಸುದ್ದಿಯ ವಿವರಗಳು. ಸಮಾನ ವಯಸ್ಕರ ನಾಗರಿಕ ವೇದಿಕೆ ಬೀದರ್ ವತಿಯಿಂದ ದಿನಾಂಕ 21/5/2025ರಂದು ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಸರ್ಕಾರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ. ಪುಂಡಲೀಕರಾವ್ ರವರ ಅಭಿನಂದನಾ ಸಮಾರಂಭವು ನಡೆಯಲಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ವೀರತೀಶಾನಂದ ಮಹಾಸ್ವಾಮಿಗಳು ಬಿಜಾಪುರ, ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್, ಪೂಜ್ಯ ಭಂತೆ ಶ್ರೀ ಜ್ಞಾನಸಾಗರ್ ಥೇರೋ ಅಣದೂರ್ ವಹಿಸುವರು. ಉದ್ಘಾಟನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಆಯುಷ್ಮತಿ ರಮಾಬಾಯಿ ಅಂಬೇಡ್ಕರ್ ನೆರವೇರಿಸುವರು. ಅಧ್ಯಕ್ಷತೆಯನ್ನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಾರ್ಖಂಡ್ ಉಸ್ತುವಾರಿಗಳಾದ ಬಿ.ಕೆ. ಹರಿಪ್ರಸಾದ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಕಾಂಗ್ರೆಸ್ ಮುಖಂಡರಾದ ಭೀಮಸೇನ್ ರಾವ್ ಸಿಂಧೆ, ಪ್ರಜಾವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾದ ಶಶಿಕಾಂತ್ ಶೆಂಬೆಳಿ, ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರರಾದ ಮೌಲಾನಾ ಸಾಬ್ ಭಾಗವಹಿಸುವವರು ಎಂದು ತಿಳಿಸಿದ್ದರು. ಅತಿಥಿಗಳಾಗಿ ಮಾಜಿ ಸಂಸದರಾದ ನರಸಿಂಹರಾವ್ ಸೂರ್ಯವಂಶಿ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ದಶರಥ್ ದೊಡ್ಡಿ, ಕಾಂಗ್ರೆಸ್ ಮುಖಂಡ ಧನರಾಜ್ ಸಾಳಂಪಳ್ಳಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತ್ ಚಿದ್ರಿ, ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ, ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷ ಸಂಜಯ್ ಜಾಗೀರ್ದಾರ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ, ಮಾಜಿ ಬುಡಾ ಅಧ್ಯಕ್ಷ ಮುರಳೀಧರ್ ಎಕ್ಲಾರ್ಕರ್, ಎಐಸಿಸಿ ಮಾಜಿ ಅಧ್ಯಕ್ಷ ಆನಂದ್ ದೇವಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿದ್ಯಾಸಾಗರ್ ಶಿಂದೆ, ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನಾನ್ ಸೇಠ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಮೂಲ್ಗೆ, ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಶಂಕರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರದೀಪ್ ಕುಶ್ನೂರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಘುನಾಥ್ ಜಾಧವ್, ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿ ಅಜ್ಮದ್ ಪಟೇಲ್, ಹಿರಿಯ ಕಾಂಗ್ರೆಸ್ ಮುಖಂಡ ಎಲ್ಜಿ ಗುಪ್ತಾ, ಜ್ಞಾನ ಉದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಕಾಶಿನಾಥ್ ಚೆಲುವ, ಹಿರಿಯ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಪಾಟೀಲ್ ಅಷ್ಟೂರ್, ಅಂತರಂಗ ಸುದ್ದಿ ದಿನಪತ್ರಿಕೆ ಸಂಪಾದಕ ಮಾಳಪ್ಪ ಅಡಸಾರೆ, ಕಾಂಗ್ರೆಸ್ ಮುಖಂಡ ಬರೀಶುದ್ದೀನ್ ಹಾಲ್ಹಿಪ್ರಗ, ಬಿಎಸ್ಐ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಾಳಿಕರ್, ದಲಿತ ಮುಖಂಡ ದೇವೇಂದ್ರ ಸೋನಿ, ಹಿರಿಯ ಕಾಂಗ್ರೆಸ್ ಮುಖಂಡ ವೈಜನಾಥ್ ಯನಗುಂದೆ, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಪ್ರಥಮ ದರ್ಜೆ ಗುತ್ತಿಗೆದಾರ ಸುದರ್ಶನ್ ಪೌಲ್, ದಲಿತ ಮುಖಂಡ ಶಿವಮೂರ್ತಿ ಸುಭಾನೆ, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಪ್ರದೀಪ್ ಜಂಜೀರೆ, ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾಧ್ಯಕ್ಷ ಭರತ್ ಕಾಂಬ್ಳೆ, ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್, ದಲಿತ ಮುಖಂಡ ಪ್ರಶಾಂತ್ ಬಾವಿಕಟ್ಟಿ, ದಿಲೀಪ್ ಭೋಸ್ಲೆ, ನಾಗೇಂದ್ರ ದಂಡೆ, ಜೆಡಿಎಸ್ ಮುಖಂಡ ಸರ್ಫರಾಜ್ ಹಾಸ್ಮಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ವಿಭಾಗೀಯ ಅಧ್ಯಕ್ಷ ಅಂಬಾದಾಸ್ ಗಾಯಕ್ವಾಡ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಾರುತಿ ಶಾಕ್, ನಗರಸಭೆ ಸದಸ್ಯ ಮೋಹನ್ ಕಾಳೇಕರ್, ಹಿರಿಯ ಮಹಿಳಾ ಹೋರಾಟಗಾರ್ತಿ ಗಂಗಮ್ಮ ಫೂಲೆ ಭಾಗವಹಿಸುವವರು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾನ ಮನಸ್ಕರ ನಾಗರಿಕ ವೇದಿಕೆಯ ಅಧ್ಯಕ್ಷ ಅರವಿಂದ್ ಕುಮಾರ್ ಅರಳಿರವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ದಿನಾಂಕ 21/5/2025ರಂದು ನಾಳೆ ರಂಗಮಂದಿರ ಬೀದರ್ನಲ್ಲಿ
ನಾವು ಸಮಾನ ಮನಸ್ಕರ ವೇದಿಕೆ ವತಿಯಿಂದ 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅದರ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳಾದಂಥ ರಮಾತಾಯಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯನ ವೀರಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮನಗೊಳಿ ಇವರು ಹಾಗೂ ಸಿದ್ದರಾಮ ಶರಣರು ಬೆಲ್ದಾಳ್ ಹಾಗೂ ಭಂತೆ ಜ್ಞಾನಸಾಗರ್ ಥೇರೋ ಅವರು ವೈಶಾಲಿ ನಗರ ಆಣದೂರು ಇವರು ವಹಿಸ್ತಾ ಇದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದಂಥ ನಮ್ಮ ಜಿಲ್ಲೆಯವರಾದಂಥ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಹುಮ್ನಾವಾದವರು ವಹಿಸ್ಕೋತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ಜಾರ್ಖಂಡ್ ರಾಜ್ಯದ ಉಸ್ತುವಾರಿಗಳು ಹಾಗೂ ಶಾಸಕರಾದಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ. ಅದೇ ಜೊತೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ನಮ್ಮ ಆತ್ಮೀಯರು ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶೆಂಪುರವರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಆತ್ಮೀಯರಾದಂಥ ವಿಜಯ್ ಸಿಂಗ್ ಅವರು ಹಾಗೂ ಅವರಾದ ನಾಯಕರಾದಂಥ ಭೀಮಸೇನರಾವ್ ಶಿಂದೆ ಅವರು. ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ನಮ್ಮ K ಪುಂಡ್ಲಿಕರಾವ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಈ ವರ್ಷ 14ರಂದು ರಾಜ್ಯ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದರ ಜೊತೆಯಲ್ಲೇ ಸ್ಟೇಟ್ ಲೆವೆಲ್ ಪತ್ರಕರ್ತರಿಗೆ ಒಂದಿಬ್ಬರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಒಂದು ಪ್ರಜಾವಾಣಿಯ ವರದಿಗಾರರಾದಂಥ ಶಶಿಕಾಂತ್ ಶೆಂಬಳಿ ಅವರಿಗೆ ಹಾಗೂ ಕನ್ನಡಪ್ರಭದ ವರದಿಗಾರರಾದಂಥ ಹಾಜಿಪಾಷ ಅವರಿಗೆ ಸಿಕ್ಕಿದೆ. ಅವರಿಗೂ ಕೂಡ ಸನ್ಮಾನ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕಾಗಿ ಜಿಲ್ಲೆಯ ಸಮಸ್ತ ನಾಗರಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಂದು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ನಾನು ಮನವಿ ಮಾಡಿಕೊಡ್ತೀನಿ. ನಾಳೆ 21ನೇ ತಾರೀಕಿಗೆ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಪ್ರಯುಕ್ತ ನಮ್ಮ ಜಿಲ್ಲೆಯವರೇ ಆದಂಥ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದಂಥ K ಪುಂಡ್ಲಿಕರಾವ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಾರ್ಡನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಅವರಿಗೂ ಕೂಡ ಒಂದು ಅಭಿನಂದನೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈ ಪ್ರಯುಕ್ತ ಬೀದರ್ ಜಿಲ್ಲೆಯ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಚಿಂತಕರು ಹಾಗೂ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮೆಲ್ಲರಿಗೆ ಮತ್ತೊಂದು ಸಲ ವಿನಂತಿಸಿ ಎರಡು ಮಾತು. 21 तारीख को रंग मंदिर में जो प्रोग्राम होने जा रहा है, इसमें एक दिलचस्प सीक्वेंस है. सीक्वेंस ये है कि बाबा साहब अम्बेडकर की 134वीं जयंती मना रहे हैं, उनका बर्थडे सेलिब्रेशन कर रहे हैं. उसमें बाबा साहब अम्बेडकर अवार्ड जिसको मिला है उनका सम्मान कर रहे हैं. और उसके उद्घाटन के लिए बाबा साहब अम्बेडकर की पड़पोत्री ग्रैंड डॉटर उसमें आ रहे हैं, भाग ले रहे हैं. ये हमारे लिए खुशी की बात है कि बाबा साहब की जो पोत्री है रमाताई अंबेडकर बीदर को पहली मर्तबा आ रहे हैं. और उनका आना हमारे लिए इस सौभाग्य की बात है, बड़ी खुशी की बात है. इस प्रोग्राम को 4 चांद लगा रहा है. मैं तमाम लोगों को मैं गुजारिश करता हूं कि इस प्रोग्राम में आएँ और इसको कामयाब बनाएं. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಆಚರಣೆ ಅಂಗವಾಗಿ ಇವತ್ತು ನಿಮ್ಮೆಲ್ಲರ ಒಂದು ನೆಚ್ಚಿನ ತಾಯಿ ರಮಾತಾಯಿ ಅವರು ಬೀದರ್ಗೆ ಆಗಮಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆ ಪರವಾಗಿ ಅವರಿಗೆ ನಾವು ಸ್ವಾಗತ ಕೋರೋಣ. ಅವರ ಒಂದು ನುಡಿಗಳು ನಾವೆಲ್ಲರೂ ಕೇಳೋಣ. ಬಾಬಾ ಸಾಹೇಬ್ ಅವರ ಒಂದು ರಕ್ತ ಬೀದರ್ಗೆ ಬರ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಸೇರಿ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಣ. ಅದರ ಜೊತೆಗೆ ಇವತ್ತು XMLCಗಳಾದಂಥ ಪುಂಡ್ಲಿಕರಾವ್ ಜಿ ಅವರ ಒಂದು ಅವಾರ್ಡ್ ಪ್ರೋಗ್ರಾಮು ಅಭಿನಂದನೆ ಕಾರ್ಯಕ್ರಮ
ಅದರಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ವಿಶೇಷವಾಗಿ ನಾವು ಸನ್ಮಾನಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ರಮಾತಾಯಿ ಅವ್ರಿಗೆ ನೋಡೋಕ್ಕೆ ಎಲ್ಲ ರೀತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಕೊನೆ ಪ್ರತಿಯೊಂದು ಊರಿನಿಂದ ಎಲ್ಲ ಜನ ಬರಬೇಕು. 21ನೇ ತಾರೀಕು ಚನ್ನಪಟ್ಟ ದೇವರ ರಂಗಮಂದಿರದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಬೀದರ್ನ ಹಿರಿಯರು, ಸಮಾಜ ಚಿಂತಕರು, ಶೈಕ್ಷಣಿಕ ಚಿಂತಕರು, ಪುಂಡ್ಲಿಕರಾವ್ ಕೆ ಮಾಜಿ MLC ಅವರಿಗೊತ್ತ ಘನ ಸರ್ಕಾರ ಕರ್ನಾಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ನೀಡಿದೆ. ಇಡೀ ಜಿಲ್ಲೆಗೆ ಅದೊಂದು ಹುಮ್ಮಸ್ಸು ಮತ್ತು ಗೌರವ ತರುವಂಥ ಕೆಲಸ ಆಗಿದೆ. ಇಂಥ ಒಂದು ಪ್ರಶಸ್ತಿ ಸಿಕ್ಕ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ಇವತ್ತು ಬೀದರ್ನಲ್ಲಿ ಒಂದು ನಾಗರಿಕರ ಸಮಾನ ಮನಸ್ಕರ ಒಂದು ಸಮಿತಿ ಮಾಡ್ಕೊಂಡು 21ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಬೇಕಂತ ಒಂದು 2-3 ಮೀಟಿಂಗ್ ಮಾಡೋ ಮುಖಾಂತರ ಈಗ ಒಂದು ತೀರ್ಮಾನ ಆಗಿದೆ. ಈ ತೀರ್ಮಾನದಲ್ಲಿ ಜಿಲ್ಲೆಯ ಎಲ್ಲರೂ ಸಮಾನ ಮನಸ್ಕರಗಳು ಅಂತ ಎಲ್ಲ ಪ್ರಗತಿಪರ ಚಿಂತಕರು, ಸಮಾಜ ಹಿತಕರು, ಎಲ್ಲ ಸಂಘಟನೆಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಖುಷಿ ತರೋದು ಮತ್ತು ಹೆಮ್ಮೆ ಬರೋಂಥ ಕೆಲಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬಸ್ಥರಾದಂಥ ಮೊಮ್ಮಗಳು ತಾಯಿ ರಮಾತಾಯಿ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ, ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದಕ್ಕಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ವಾದಿಗಳು, ಸಂಘಟಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮ ಮುಖಾಂತರ ನಾನು ವಿನಂತಿಸ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಬೀದರ್ ಜಿಲ್ಲೆಯ ಪರವಾಗಿ ಏನು ಹಿರಿಯರಾದಂಥ ಪುಂಡ್ಲಿಕರವರಿಗೆ ಏನು ಪ್ರಶಸ್ತಿ ನೀಡಿದ್ರೆ ಅಂಬೇಡ್ಕರ್ ಪ್ರಶಸ್ತಿ, ಅದಕ್ಕೆ ನಾವು ಸರ್ಕಾರ ಕೂಡ ಅಭಿನಂದಿಸ್ತೇವೆ. ಧನ್ಯವಾದ. 21/5/2025 ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ಈ ಒಂದು ಸಮಿತಿಯ ಮೂಲಕವಾಗಿ ಬೀದರ್ನಲ್ಲಿ 2-3 ಬಹಳ ವಿಶೇಷವಾದ ಕಾರ್ಯಕ್ರಮಗಳು ಜರುಗುತ್ತಲಿದೆ. ಏನು ಕಾರ್ಯಕ್ರಮ ಅಂದರೆ ನಮ್ಮೆಲ್ಲರಿಗೆ ಆತ್ಮಗೌರವ, ಸ್ವಾಭಿಮಾನದ ಬದುಕು, ಘನತೆ, ಗೌರವ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಲಿಕ್ಕೆ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಜೊತೆಯಲ್ಲಿ ಅವರ ಹೆಸರಿನ ಕರ್ನಾಟಕ ಘನ ಸರ್ಕಾರ ಪ್ರತಿ ವರ್ಷ ಅವರ ಹೆಸರಿನ ಮೇಲೆ ಪ್ರಶಸ್ತಿಗಳನ್ನು ಕೊಡ್ತದೆ. ನಮ್ಮ ಬೀದರ್ ಜಿಲ್ಲೆಗೆ ಆ ಒಂದು ಪ್ರಶಸ್ತಿ ಲಭಿಸಿದೆ. ಕೆ ಪುಂಡ್ಲಿಕರವರು ಮಾಜಿ MLC ಮತ್ತು ಸಮತಾ ಪ್ರೌಢಶಾಲೆಯ ಅಧ್ಯಕ್ಷ ಇದ್ದಾರೆ. ಅವರಿಗೆ ಲಭಿಸಿದ್ದಕ್ಕಾಗಿ ಒಂದು ಕಾರ್ಯಕ್ರಮ ಬೀದರ್ನಲ್ಲಿ ಮಾಡಬೇಕು, ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡಬೇಕಂತ ಹೇಳಿ ಅರವಿಂದ್ ಕುಮಾರ್ ಅರಳಿ ಸರ್, ಮತ್ತು ಪಂಡಿತ್ ಚಿದ್ರಿ ಸರ್, ಅವ್ರ ಮನನ್ ಶೆಡ್ ಸರ್, ಭಾಳ ಜನ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕಂಥೇಳಿ ವಿಶೇಷವಾಗಿ ಬಾಬಾ ಸಾಹೇಬ್ರ ಮೊಮ್ಮಗಳು ಈ 2 ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರ ವಂಶದ ಕುಡಿ ಆಗಿರ್ತಕ್ಕಂಥ ರಮಾತಾಯಿ ಅಂಬೇಡ್ಕರ್ ತಿಲ್ತುಂಬಡಿ ಅವರು ಬರ್ತಾ ಇದ್ದಾರೆ. ಇವತ್ತು ಅವರು ಫಸ್ಟ್ ಟೈಮ್ ಬೀದರ್ಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮದ ಒಂದು ಘಟ್ಟ, ಒಂದು ಸೇರುವ ನಿಟ್ಟಿನಲ್ಲಿ ಐತಿಹಾಸಿಕ ಗಳಿಗೆ ಸೇರಲಿದೆ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ರಮಾತಾಯಿ ಅಂಬೇಡ್ಕರ್ ಹೆಸರು ಮೇಲೆ ಏನು ಸ್ವಸಹಾಯ ಸಂಘ ಕಟ್ಕೊಂಡ್ರ, ಭಜನ ಮಂಡಳಿ ಕಟ್ಕೊಂಡ್ರ, ಆ ಎಲ್ಲ ತಾಯಂದರು ಅರವಿಂದ್ ಹಳ್ಳಿಯಣ್ಣವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ತಾಯಿಯವ್ರು ಯಾವಾಗ ಹೊಂಟ್ರ, ಯಾವ ಟೈಮಿಗೆ ಹೊಂಟ್ರ, ಅವ್ರಿಗೆ ನಮಗೆ ಸನ್ಮಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತೆಲ್ಲ ಅಂದರೆ ಉತ್ಸುಕತೆಯಿಂದ ಇದ್ದಾರೆ ಆ ತಾಯಿಗೆ ನೋಡಲಿಕ್ಕೆ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಣ್ಣು ತುಂಬ ನೋಡ್ಲಿಕ್ಕಾಗಿಲ್ಲ, ಅವ್ರ ಕುಟುಂಬದವ್ರಿಗೆ ನೋಡ್ಲಿಕ್ಕಾಗಿಲ್ಲ. ಇವತ್ತು ಅವರ ವಂಶದ ಕುಡಿ ಅವರ ಮೊಮ್ಮಗಳು ಬರ್ತಾ ಇದ್ದಾರೆ ರಮಾತಾಯಿ ಅಂಬೇಡ್ಕರ್ ತಿಲ್ತುಂಬಡಿ ಅಂಥೇಳಿ ಭಾಳ ಜನ ಎಲ್ಲ ತಾಲೂಕಿನಿಂದ ಉಪಾಸಕರೆಲ್ಲ ಬರ್ತಾ ಇದ್ದಾರೆ. ದಯಮಾಡಿ ನಮ್ಮದು ಇನ್ನೊಂದು ಸಲ ಕಳಕಳಿ ಮನವಿದೆ. ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ವತಿಯಿಂದ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಸರಿಯಾದ 12 ಗಂಟೆಗೆ ನಮ್ಮ ಬೀದರ್ ನಗರದ ಎಲ್ಲ ಓಣಿ ವಾರ್ಡ್ನವರು ಮತ್ತು ಎಲ್ಲ ತಾಲೂಕಿನವ್ರಿಗೆ ಕಳಕಳಿ ಮನವಿದೆ. ನಮ್ಮ ಜೀವನದಾಗೆ ಕೆಲಸಗಳು ನಿರಂತರ ಇವೆ, ಆದರೆ ರಮಾತಾಯಿ ಅಂಬೇಡ್ಕರ್ ಅವ್ರಿಗೆ ನೋಡಲಿಕ್ಕೆ ನೀವೆಲ್ಲರೂ ಸಮಯವನ್ನು ತೆಗೆದು ಎಲ್ಲ ಕೆಲಸ ಕಾಳು ಬದಿಗಿಟ್ಟು ಸಮಯವನ್ನು ವಿಶೇಷವಾಗಿ ಇದೇ ಕಾರ್ಯಕ್ರಮಕ್ಕೆ ನಾವು ಮಧ್ಯಾಹ್ನ 12 ಗಂಟೆ 21 ತಾರೀಕಿಗೆ ರಂಗಮಂದಿರಕ್ಕೆ ಹೋಗಬೇಕಾಗ್ಯದ, ಕಾರ್ಯಕ್ರಮದ ಭಾಗಿಯಾಗಬೇಕಾಗ್ಯದ, ಅವ್ರ ಮಾತು ಕೇಳಬೇಕಾಗ್ಯದ, ಅವ್ರಿಗೆ ಕಣ್ಣು ತುಂಬ ನೋಡಬೇಕಾಗ್ಯದ ಭಾವನೆ ಇಟ್ಕೊಂಡು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ನಾವು ಮಾಡೋಣ. ಕೆ ಪುಣ್ಯಕರವರಿಗೆ ಮತ್ತು ಇನ್ನೊಂದು ವಿಶೇಷವಾಗಿ ಮಾಧ್ಯಮ ಅಕಾಡೆಮಿ ರಾಜ್ಯ ಪ್ರಶಸ್ತಿ ನಮ್ಮ ಶಶಿಕಾಂತ್ ಶಿಂಬಳಿ ಸರಿಗೆ ಸಿಕ್ಕದು, ನಮ್ಮದು ಪ್ರಜಾವಾಣಿಯವರವರು. ಆಮೇಲೆ ಕನ್ನಡಪ್ರಭ ಹಾಜಿ ಪಾಷಾ ಸರ್ ಬಾಳೂರ್ನವರು, ಅವ್ರಿಗೆ ಕೂಡ ರಾಜ್ಯ ಮಟ್ಟದ ಒಂದು ದತ್ತಿ ಪ್ರಶಸ್ತಿ ಕೂಡ ಸಿಕ್ಕಿದೆ, ಅವ್ರಿಗೆ ಕೂಡ ಸನ್ಮಾನ ಇದೆ. ಈ ಕಾರ್ಯಕ್ರಮಕ್ಕೆ ಒಬ್ಬ ವೈಚಾರಿಕ ನಾಯಕರು ನಮ್ಮ BK ಹರಿಪ್ರಸಾದ್ ಬರ್ತಾ ಇದ್ದಾರೆ. ಅವ್ರ ಮಾತು ಕೂಡ ನಾವೆಲ್ಲರೂ ಕೇಳಬೇಕಾಗ್ಯದ. ಏನು ಮನುವಾದವನ್ನು
ಇಡೀ ನಾಡಿಲ್ಲ ಜಗತ್ತಿನಾಗ ದೇಶದಾಗ ಹೋಗ್ತಾ ಇರೋ ನಿಟ್ಟಿನಾಗ ಅಂಥ ಒಬ್ಬ ವೈಚಾರಿಕ ನಾಯಕ ಬಂದು ಬುದ್ಧ ಅಂದ್ರೇನು, ಬಸವಣ್ಣ ಅಂದ್ರೇನು, ಅಂಬೇಡ್ಕರ್ ಅಂದ್ರೇನು, ಸಮಾನತೆ ಅಂದ್ರೇನು, ಭಾವೈಕ್ಯತೆ, ಬಂಧುತ್ವ ಏನೋ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ವೀರತೀಶಾನಂದ ಮಹಾಸ್ವಾಮಿಗಳು, ವಿರಕ್ತಪಟ್ಟ ಮನುಗಳಿಯವರು ವಹಿಸ್ತಾ ಇದ್ದಾಳೆ. ಹಾಗೆ ನಮ್ಮ ಬೆದ್ದಾಳ್ನ ಪೂಜ್ಯ ಬೆದ್ದಾಳ್ ಶರಣರು ಅವರು ವಹಿಸ್ತಾ ಇದ್ದಾರೆ. ಹಾಗೂ ಜ್ಞಾನಪ್ರಕಾಶ್ ನಮ್ಮ ಜ್ಞಾನ ಸಾಗರ ಬಂತೇಜಿಯವರು ಸಾನ್ನಿಧ್ಯನ ವಹಿಸ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಅಂತೂ ನಮಗೆ ಹೇಳ್ದಂಗೆ ನಮ್ಮ ರಮಾತಾಯಿ ಅಂಬೇಡ್ಕರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷ ಮಾಜಿ ಸಚಿವರು ಆದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಹಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಜಾತಿ ಧರ್ಮದ ಸಮಾಜದ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಮಗದೊಮ್ಮೆ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದ್ರು, ರಮಾತಾಯಿ ಅಂಬೇಡ್ಕರ್ ಅವ್ರಿಗೆ ನೋಡಲಿಕ್ಕೆ ಎಲ್ಲ ಬೀದರ್ ಜಿಲ್ಲೆ ಉಪಾಸಕರು, ಸಾಹಿತಿಗಳು, ಚಿಂತಕರು, ಎಲ್ಲ ದಲಿತ ಪರ, ಗೊಂಡ ಪರ, ಬಸವ ಪರ ಸಂಘಟನೆ, ನಮ್ಮ ಮೈನಾರಿಟಿ ನಾಯಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಲಿಂಗಾಯತ ಮಹಾಮಟ್ಟದ ವತಿಯಿಂದ ಇಲ್ಲಿಯ ಬಸವಗಿರಿಯಲ್ಲಿ ಮೇ 23 ಹಾಗೂ 24ರಂದು ಅಕ್ಕ ಅನ್ನಪೂರ್ಣತಾಯಿ ಅವರ ಪ್ರಥಮ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಮಹಾಮಟ್ಟದ ಪ್ರಭುದೇವ ಸ್ವಾಮೀಜಿ ಹೇಳಿದ್ದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ನಗರದ ಬಸವಗಿರಿಯಲ್ಲಿ ಭವ್ಯ ವೇದಿಕೆ, ಮಂಟಪ ನಿರ್ಮಾಣ, ವಸತಿ, ಪ್ರಸಾದ ಸೇರಿದಂತೆ ಅಗತ್ಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ. ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸ್ಮರಣೋತ್ಸವದ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳ ಭಕ್ತಾದಿಗಳಿಗೆ ಬಸವಗಿರಿಯ ದಾಸೋಹ ಭವನದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. 2 ದಿನ ನಿರಂತರ ಪ್ರಸಾದ ದಾಸೋಹ ಇರಲಿದೆ ಎಂದು ಹೇಳಿದ್ದರು. ಬೀದರ್, ಕೊಪ್ಪಳ, ವಿಜಯಪುರ, ಹೊಸಪೇಟೆ, ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಚಾರ ಸಭೆಗಳನ್ನು ನಡೆಸಿ ಅಕ್ಕನವರ ಭಕ್ತರು ಹಾಗೂ ಬಸವಾನುಯಾಯಿಗಳನ್ನು ಸ್ಮರಣೋತ್ಸವಕ್ಕೆ ಆಹ್ವಾನಿಸಲಾಗಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಸೇರಿದಂತೆ 6,000 ಜನ ಸ್ಮರಣೋತ್ಸವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದರು. 23ರಂದು ಸಂಜೆ 5ಕ್ಕೆ ನಡೆಯುವ ಸಮಾರಂಭದಲ್ಲಿ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಸ್ಮರಣೋತ್ಸವಕ್ಕೆ ಚಾಲನೆ ನೀಡುವರು. ಬಸವ ಕಲ್ಯಾಣದ ಗುಣತೀರ್ಥವಾಡಿಯ ಬಸವಪ್ರಭು ಸ್ವಾಮೀಜಿ ಅನುಭವ ಮಂಡಿಸುವರು. ಭಾತಂಬ್ರದ ಜಗದ್ಗುರು ಶಿವಯೋಗೇಶ್ವರ ಸ್ವಾಮೀಜಿ ಸಾನ್ನಿಧ್ಯ, ಧಾರವಾಡ ಡಾಕ್ಟರ್ ಬಸವಾನಂದ ಸ್ವಾಮೀಜಿ, ಬೇಲೂರಿನ ಪಂಚಾಕ್ಷರಿ ಸ್ವಾಮೀಜಿ, ಸಿಂದನ್ಕೇರಾದ ಹೊನ್ನಲಿಂಗ ಸ್ವಾಮೀಜಿ ಸಮ್ಮುಖ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ಜಯರಾಜ್ ಖಂಡ್ರೆ ಅಧ್ಯಕ್ಷತೆ ವಹಿಸುವರು. ಬಳ್ಳಾರಿಯ ಶಿವಪ್ರಕಾಶ್ ಅಂಗಡಿ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಳ್ಳುವರು ಎಂದು ಹೇಳಿದ್ದರು. ಇದಕ್ಕೂ ಮುನ್ನ ಬೆಳಗ್ಗೆ 7:30ಕ್ಕೆ ಸಾಮೂಹಿಕ ವಚನ ಪಾರಾಯಣ ಹಾಗೂ ಅನುಭವಗೋಷ್ಠಿ ಜರುಗಲಿದೆ. ಬಸವ ಕಲ್ಯಾಣದ ಜಗದ್ಗುರು ಸಿದ್ದರಾಮ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಬಸವ ಕಲ್ಯಾಣದ ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ ಹಾಗೂ ಭಾಲ್ಕಿಯ ಮಹಾಲಿಂಗ ಸ್ವಾಮೀಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಭಾಲ್ಕಿಯ ಬಸವಲಿಂಗ ಸ್ವಾಮೀಜಿ ಬಸವ ತತ್ವ ಪ್ರಚಾರಕ ಸಿದ್ದರಾಮಪ್ಪ ಕಪ್ಲಾಪುರ್ ಸಮ್ಮುಖ ವಹಿಸುವರು. ಲಿಂಗಾಯತ್ ಮಹಾಮಠದ ಪುರುಷಕಟ್ಟೆಯ ಚನ್ನಬಸವಣ್ಣ ಅಧ್ಯಕ್ಷತೆ ವಹಿಸುವರು. ಧಾರವಾಡದ ಬಸವರಾಜ ಹಡಪದ್ ಶಟಸ್ಥಳ ಧ್ವಜಾರೋಹಣ ಮಾಡುವವರು ಎಂದು ತಿಳಿಸಿದ್ದರು. 24ರಂದು ಬೆಳಗ್ಗೆ 11ಕ್ಕೆ ಸಮವಸ್ತ್ರಧಾರಿ 770 ಶರಣೆಯರಿಂದ ಅಕ್ಕನ ಯೋಗಾಂಗ ತ್ರಿವಿಧಿ ಪಠಣ ನಡೆಯಲಿದೆ. ಕೂಡಲ ಸಂಗಮದ ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಡಾಕ್ಟರ್ ಗಂಗಾದೇವಿ ರೋಟರಿ ಫುಡ್ ಆನ್ ಮೀಲ್ಸ್ ಅನ್ನಪೂರ್ಣೆ ಯೋಜನೆಗೆ ಚಾಲನೆ ನೀಡುವರು. ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸುವರು. ತನ್ನ ನೇತೃತ್ವದಲ್ಲಿ ಆಳಂದದ ಕೋರಣೇಶ್ವರ ಸ್ವಾಮೀಜಿ ಸಮ್ಮುಖ ವಹಿಸುವರು. ನೀಲಮ್ಮನ ಬಳಗದ ನೀಲಮ್ಮ ರೂಗನ್ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದ್ದರು. ವಿಜಯಪುರದ ಡಾಕ್ಟರ್ JS ಪಾಟೀಲ್ ಲಿಂಗಾಯತ ಚಳವಳಿ ಐತಿಹಾಸಿಕ ಹಿನ್ನೆಲೆ ಕುರಿತು ಮುಖ್ಯ ಅನುಭವ ಮಂಡಿಸುವರು. ಹೈಕೋರ್ಟ್ ನ್ಯಾಯವಾದಿ ಹಾಗೂ ಲೋಕಾಯುಕ್ತ ವಿಶೇಷ PP ಸಂತೋಷ್ S ನಾಗರಾಳಿ ಮುಖ್ಯ ಅತಿಥಿಗಳಾಗಿ ವಹಿಸುವರು. ಖೇಳ್ಗಿಯ ಶಿವಲಿಂಗ ಸ್ವಾಮೀಜಿ, ಕಲಬುರಗಿಯ ಮಾತೆ ಪ್ರಭುಶ್ರೀ, ಮನ್ಹಾಕೇಳಿಯ ಮಾತೆ ಮೈತ್ರಾದೇವಿ ತಾಯಿ ವಿಶೇಷ ಆಮಂತ್ರಿತರಾಗಿರುವವರು ಎಂದು ತಿಳಿಸಿದ್ದರು. ಸಂಜೆ 4:30ಕ್ಕೆ ಸಮಾರೋಪ ಸಮಾರಂಭ ಜರುಗಲಿದೆ. ಹುಲ್ಸೂರಿನ ಶಿವಾನಂದ ಸ್ವಾಮೀಜಿ, ಭಾಲ್ಕಿಯ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸುವರು. ಗುರುಮಠಕಲ್ನ ಶಾಂತವೀರ ಗುರು ಮುರುಘೇರಾಜೇಂದ್ರ ಸ್ವಾಮೀಜಿ, ಬೇಲೂರಿನ ಶಿವಕುಮಾರ ಸ್ವಾಮೀಜಿ ಸಮ್ಮುಖ ವಹಿಸುವರು. ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಶರಣಬಸವ ಮಠಪತಿ ಅಧ್ಯಕ್ಷತೆ ವಹಿಸುವವರು ಎಂದು ಹೇಳಿದ್ದರು.
ಬಸವ ಕಲ್ಯಾಣದ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶ ಸುಭಾಷ್ ಚಂದ್ರ ನಾಗರಾಳೆ ಮುಖ್ಯ ಅತಿಥಿ, ಠಾಣಾ ಕುಸ್ನೂರದ ಸಿದ್ಧಲಿಂಗ ಸ್ವಾಮೀಜಿ, ಸಾಯಿಂಗಾವ್ನ ಶಿವಾನಂದ ಸ್ವಾಮೀಜಿ, ಹುಡುಕಿಯ ಚೆನ್ನಮಲ್ಲದೇವರು ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಳ್ಳುವರು. ನೃತ್ಯ ನಾಟಕದ ನಾಟ್ಯ ಮತ್ತು ಕಲಾ ಕೇಂದ್ರದ ಪೂರ್ಣಚಂದ್ರ ಮೈನಾಳೆ ಹಾಗೂ ತಂಡದವರು ಕಲ್ಯಾಣ ಕ್ರಾಂತಿ ರೂಪಕ ಹಾಗೂ ವಚನ ನೃತ್ಯ ಪ್ರದರ್ಶಿಸುವವರು ಎಂದು ತಿಳಿಸಿದ್ದರು. ಸಾಹಿತಿ ರಮೇಶ್ ಮಠಪತಿ ಮಾತನಾಡಿ, ಅಕ್ಕ ಅನ್ನಪೂರ್ಣ ತಾಯಿ ಸ್ಮರಣೋತ್ಸವದ ದಿನದಂದು ಲಿಂಗಾಯತ ಮಹಾಮಠವು ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಸಹಯೋಗದಲ್ಲಿ ರೋಟರಿ ಫುಡ್ ಆನ್ ಮೀಲ್ಸ್ ಅನ್ನಪೂರ್ಣ ಯೋಜನೆಯ ಜಾರಿಗೊಳಿಸಲಿದೆ. ಯೋಜನೆಗೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯು ಲಿಂಗಾಯತ ಮಹಾಮಠಕ್ಕೆ ರೂಪಾಯಿ 6 ಲಕ್ಷ ವೆಚ್ಚದ ವಿದ್ಯುತ್ ಚಾಲಿತ ವಾಹನ ಕೊಡುಗೆಯಾಗಿ ನೀಡಿದೆ. ಲಿಂಗಾಯತ ಮಹಾಮಠವು ಕಲ್ಯಾಣ ಮಂಟಪಗಳು, ಸಭೆ ಸಮಾರಂಭದ ಸ್ಥಳಗಳಲ್ಲಿ ಪ್ರಸಾದ ವ್ಯರ್ಥ ಮಾಡದಂತೆ ಫಲಕ ಹಾಕಲಿದೆ. ಮಾಹಿತಿ ನೀಡುವ ಕಾರ್ಯಕ್ರಮಗಳ ಆಯೋಜಕರಿಂದ ಉಳಿಯುವ ತಾಜಾ ಆಹಾರ ಸಂಗ್ರಹಿಸಲಿದೆ. ಬಳಿಕ ಅದನ್ನು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಆಸ್ಪತ್ರೆ ಹಾಗೂ ಇತರ ಸ್ಥಳಗಳಲ್ಲಿ ಅವಶ್ಯಕತೆ ಇರುವವರಿಗೆ ವಿತರಣೆ ಮಾಡಲಿದೆ. ಕಾರ್ಯಕ್ರಮಗಳಿಲ್ಲದ ದಿನಗಳಲ್ಲಿ ಲಿಂಗಾಯತ ಮಹಾಮಠದಲ್ಲಿ ಆಹಾರ ಸಿದ್ಧಪಡಿಸಿ ವಿತರಣೆ ಮಾಡಲಾಗುವುದು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಾಖಲ್, ಲಿಂಗಾಯತ್ ಮಹಾಮಠದ ಕಾರ್ಯದರ್ಶಿ ಚನ್ನಬಸಪ್ಪ ಹಂಗರಗಿ, ಪ್ರಮುಖರಾದ ರಾಜ್ಕುಮಾರ್ ಪಾಟೀಲ್, ಆಕಾಶ್ ಮಠಪತಿ, ಚಂದ್ರಶೇಖರ್ ಹೆಬ್ಬಾಳ್, ಆರ್.ಕೆ. ಪಾಟೀಲ್, ಮಲ್ಲಿಕಾರ್ಜುನ್ ಔರಾದ್, ನೀಲಮ್ಮ ರೂಗನ್, ಅಭಿಷೇಕ್ ಮಠಪತಿ, ಸಿ.ಎಸ್. ಪಾಟೀಲ್, ಅಶೋಕ್ ಏಲಿ, ಪ್ರಭು ತಡ್ಪಟ್ಟಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅವರು ಇವತ್ತ ನಮ್ಮೊಂದಿಗೆ ಇಲ್ಲ ಅಂತ ಅರಗಿಸಿಕೊಳ್ಳಲು ಆಗದೇ ಇರತಕ್ಕಂಥ ಒಂದು ಭಾವನೆಯನ್ನು ಕೂಡ ನಮ್ಮ ಮನದಾಳದಲ್ಲಿ ಬಂದಿದ್ರು ಕೂಡ ಅವರ ಕಾರ್ಯ, ಅವರು ನಮಗೆ ನಿಮಗಾಗಿ ಕೊಟ್ಟು ಹೋಗಿರ್ತಕ್ಕಂಥ ವಿಚಾರಗಳು ಸದಾ ನಮ್ಮ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ತವೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ 1 ವರ್ಷದ ಹಿಂದೆ ಪರಮ ಪೂಜ್ಯ ಶ್ರೀ ಅಕ್ಕನವರು ಲಿಂಗದೊಳಗಾಗಿರ್ತಕ್ಕಂಥದ್ದು. ಅಂಥ ಪರಮ ಪೂಜ್ಯರ ಒಂದು ಸ್ಮರಣೋತ್ಸವವನ್ನ 1 ವರ್ಷದ ಪ್ರಥಮ ಸ್ಮರಣೋತ್ಸವವನ್ನ ಇದೇ ಲಿಂಗಾಯತ ಮಹಾಮಠ ಬಸವಗಿರಿಯಲ್ಲಿ 2 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಪೂಜ್ಯಶ್ರೀ ಅಕ್ಕನವರನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮ 23/5/2025 ಶುಕ್ರವಾರ ಬೆಳಿಗ್ಗೆ 7:30ಕ್ಕೆ ಸಾಮೂಹಿಕ ವಚನ ಪಾರಾಯಣ ಮತ್ತು ಅನುಭವ ಗೋಷ್ಠಿಯ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭಿಸಲಾಗಿದ್ದು, ಈ ಕಾರ್ಯಕ್ರಮದ ಸನ್ನಿಧಾನವನ್ನ ಪರಮ ಪೂಜ್ಯಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಮಹಾಮನೆ ಬಸವ ಕಲ್ಯಾಣವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬಸವ ಕಲ್ಯಾಣ್, ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಭಾಲ್ಕಿ, ಪೂಜ್ಯಶ್ರೀ ಬಸವಲಿಂಗ ಸ್ವಾಮಿಗಳು ಭಾಲ್ಕಿ, ಚರಜಂಗಮರಾಗಿರ್ತಕ್ಕಂಥ ಶರಣ ಸಿದ್ದರಾಮಪ್ಪ ಕಪ್ಲಾಪುರಿ ನೌಬಾದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪೂಜ್ಯಶ್ರೀ ಪರುಷಕಟ್ಟೆಯ ಚನ್ನಬಸವಣ್ಣನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶಟಸ್ಥಲ ಧ್ವಜಾರೋಹಣವನ್ನು ವಿಶೇಷವಾಗಿ ಧಾರವಾಡನಿಂದ ಬರ್ತಿರ್ತಕ್ಕಂಥ ಶರಣ ಬಸವರಾಜ್ ಹಡಪದ್ ಅಣ್ಣನವರು ಕಾರ್ಯಕ್ರಮದ ಶಟಸ್ಥಲ ಧ್ವಜಾರೋಹಣವನ್ನ ಮಾಡುವುದರ ಮುಖಾಂತರವಾಗಿ ಮೊದಲನೇ ಗೋಷ್ಠಿಯ ಒಂದು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ 23/5/2025 ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪೂಜ್ಯಶ್ರೀ ಜಗದ್ಗುರು ಶಿವಯೋಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ನಿರಂಜನ ಸಂಸ್ಥಾನ ಮಠ ಭಾತಂಬ್ರ ಅಪ್ಪಗಳವರು ಕಾರ್ಯಕ್ರಮದ ಸನ್ನಿಧಾನವನ್ನ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ, ಚನ್ನಬಸವೇಶ್ವರ ಜ್ಞಾನಪೀಠ ಗಂಗೋತ್ರಿ ಬೆಂಗಳೂರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನುಭವವನ್ನು ನೀಡಲಿಕ್ಕೆ ಪೂಜ್ಯಶ್ರೀ ಸದ್ಗುರು ಬಸವಪ್ರಭು ಮಹಾಸ್ವಾಮಿಗಳು ಬಸವ ಕಲ್ಯಾಣ್, ಜೊತೆಗೆ ಕಾರ್ಯಕ್ರಮದ ಸಮ್ಮುಖವನ್ನ ಪೂಜ್ಯಶ್ರೀ ಡಾಕ್ಟರ್ ಬಸವಾನಂದ ಸ್ವಾಮಿಗಳು ಧಾರವಾಡ ಹಾಗೂ ಪೂಜ್ಯಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಉರುಲಿಂಗ ಪೆದ್ದಿ ಮಠ ಬೇಲೂರು, ಪೂಜ್ಯಶ್ರೀ ಮಹನೀಪ್ರ ಹೊನ್ನಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಸಿಂದನ್ಕೇರ ಅವರು ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಲಿದ್ದಾನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣರಾಗಿರ್ತಕ್ಕಂಥ ಜಯರಾಜ್ ಖಂಡ್ರೆ ಅಧ್ಯಕ್ಷರು, ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿ ಬೀದರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಳ್ಳಾರಿಯಿಂದ ಶರಣ ಶಿವಪ್ರಕಾಶ್ ಅಂಗಡಿಯವರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ವಚನ ಸಂಗೀತ ಮತ್ತು ವಚನ ನೃತ್ಯಗಳ ಮುಖಾಂತರವಾಗಿ ವಿಶೇಷ ಒಂದು ಕಾರ್ಯಕ್ರಮ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನೆರವೇರಲಿದೆ. ಹೆಸರ ಮೇಲೆ ಅನ್ನಪೂರ್ಣ ಯೋಜನೆ, ಹಸಿದವರಿಗೆ ಅನ್ನ ಕಾನ್ಸೆಪ್ಟು, ಅದ್ರ ಜೊತೆಗೆ ಅನ್ನ ಎಲ್ಲಿ ವ್ಯರ್ಥ ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಮತ್ತು ವ್ಯರ್ಥ ಆಗಬಾರ್ದು ಅಂದ್ರೆ ಅವ್ರು ಕೊಟ್ಟಂತ ಅನ್ನ ಒಯ್ಯಂಗಿಲ್ಲ, ಅದು ಈಟೇಬಲ್ ಅದಾನ ಇಲ್ಲ ಅಂತೇಳಿ ಚೆಕ್ ಮಾಡಿ
ಒಳ್ಳೆ ಕ್ವಾಲಿಟಿ ಆಹಾರವನ್ನೇ ನಾವು ಹಸಿದ ಜಾಗದಲ್ಲಿ, ಅಂದರೆ ಈಗ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಆಸ್ಪತ್ರೆಗಳು ಮತ್ತು ಇಂಥ ಪಾಯಿಂಟ್ಸ್ಗಳನ್ನು ಗುರುತಿಸಿ ಅಲ್ಲಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಅನ್ನಪೂರ್ಣ ಯೋಜನೆಗಾಗಿ ನಮಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪಾಕಾಲ್ ಅವರು ತರ್ಪಟ್ಟಿಯವರು ಇಲ್ಲಿದ್ದಾರೆ. ಅವರು ಒಂದು 6 ಲಕ್ಷ ಮೌಲ್ಯದ ವಿದ್ಯುತ್ ಚಾಲಿತ ವಾಹನವನ್ನು ಅವರು ನಮ್ಮ ಲಿಂಗಾಯತ್ ಮಹಾಮಠಕ್ಕೆ ಒದಗಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸಹ ಈ ವೇದಿಕೆ ಮೂಲಕವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಎಲ್ಲ ಅಗತ್ಯ ಸಿದ್ಧತೆಗಳು ಭರದಿಂದ ಸಾಗಿವೆ. ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನೆರವೇರಿದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಈಗ ಸೇವಾದಳದ ಹುಡುಗರ ಕಾನ್ಸೆಪ್ಟ್ ಏನಂತಂದ್ರೆ ವಚನಗಳ ಮೆರೆಸಿದ ಅಕ್ಕನ ಸ್ಮರಿಸೋಣ ಬನ್ನಿ ಅಂತ. ಈ ಒಂದು ಇದರಿಂದ ಅರ್ಥಗರ್ಭಿತವಾಗಿ ಅಕ್ಕನವರು ವಚನಗಳನ್ನು ಮೆರೆಸಿ ಮನೆ ಮನೆಗೆ ಮುಟ್ಟಿಸಿ, ಮೊಟ್ಟ ಮೊದಲನೇದಾಗಿ ವಚನಗಳನ್ನು ಹೊರತಂದವರು ಪ್ರಭು ಒಳಪಟ್ಟಿಯವರು. ಆದರೆ ಮನೆಗೆ ಮುಟ್ಟಿಸಿ ಮನಕ್ಕೆ ಮುಟ್ಟಿಸಿ ವಚನಗಳನ್ನೇ ತಲೆ ಮೇಲೆ ಹೊತ್ತು ಮೆರೆಸುವಂಥ ರೀತಿಯಲ್ಲಿ ಪೂಜಾ ಅಕ್ಕನವರು ಕರ್ನಾಟಕದಾದ್ಯಂತ ಅಲ್ಲದೇ ದೇಶ ವಿದೇಶಗಳಲ್ಲಿ ಪ್ರಚಾರವನ್ನು ಗೈದಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಈ ಒಂದು ಪ್ರಥಮ ಪುಣ್ಯ ಸ್ಮರಣೆಯನ್ನು 23-24ನೇ ತಾರೀಕಿನ ದಿವಸ ಆಚರಣೆ ಮಾಡಲಾಗುತ್ತದೆ. ಇಲ್ಲಿಯವರೆಗೆ ಪೂಜ್ಯರು ಹಾಗೂ ರಮೇಶ್ ಮಠಪತಿಯಣ್ಣನವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅವತ್ತಿನ ದಿವಸ ಅಕ್ಕನವ್ರಿಗೆ ಏನಿತ್ತು ಅಂತಂದರೆ ಒಂದು ಆಸೆ, ವಚನಗಳನ್ನೇ ಮೆರೆಸಬೇಕು, ವ್ಯಕ್ತಿಗಿಂತ ವಚನಗಳನ್ನು ಮೆರೆಸಬೇಕು ಅಂತಕ್ಕಂಥದ್ದು ಆಸೆ ಇತ್ತು. ಅದಕ್ಕಾಗಿ 24ನೇ ತಾರೀಕಿನ ದಿವಸ ಬೆಳಿಗ್ಗೆ ನಾವು 8:00 ಪಾಪನಾಶದ ಮಹಾದ್ವಾರದಿಂದ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸ್ತಕ್ಕಂಥ ಸಾವಿರಾರು ಜನರು ವಚನಗಳನ್ನು ತಲೆ ಮೇಲೆ ಹೊತ್ತು, ಲಿಂಗಾಯತ ಧರ್ಮ ಗ್ರಂಥವಾಗಿರ್ತಕ್ಕಂಥ ಗುರುವಚನವನ್ನು ತಲೆ ಮೇಲೆ ಹೊತ್ತು ಅಕ್ಕನವರ ಐಕ್ಯ ಸ್ಥಳದವರೆಗೆ ಅವರು ಶಾಂತ ರೀತಿಯಲ್ಲಿ ವಚನಗಳ ಬಗ್ಗೆ ಜಯಘೋಷವನ್ನು ಕೂಗುತ್ತಾ ಒಂದು ಪಥಸಂಚಲನವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಆ ಪೂಜಾ ಅಪ್ಪ ಅವರು ಹೇಳಿದಾಗೆ ನಾಡಿನಾದ್ಯಂತದಿಂದ ಎಲ್ಲ ಶರಣರು ಆಗಮಿಸಲಿದ್ದಾರೆ. ತಾವುಗಳೆಲ್ಲರೂ ಆಗಮಿಸಬೇಕಾಗಿ ವಿನಂತಿಸುತ್ತಾ, ಜೇನಿನಲ್ಲಿ ಅನೇಕ ಔಷಧೀಯ ಗುಣಗಳು ಹೊಂದಿದ್ದು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿದ್ದು ಮಾನವರಿಗೆ ಇದು ಒಂದು ದೇವರು ನೀಡಿರುವಂತಹ ಅಮೂಲ್ಯ ವರದಾನವಾಗಿದೆ ಎಂದು ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SV ಪಾಟೀಲ್ ಹೇಳಿದ್ದರು. ಅವರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ಇವರುಗಳ ಸಹಯೋಗದೊಂದಿಗೆ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜೇನು ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದರು. ವಿಶ್ವ ಜೇನುನೊಣ ದಿನವು ಜೇನುನೊಣ ಉತ್ಸಾಹಿಗಳು, ಜೇನು ಸಾಕಾಣೆ ಸಂಘಗಳು ಮತ್ತು ಕ್ಲಬ್ಗಳು ಮತ್ತು ಜೇನು ಸಾಕಾಣೆದಾರರು ಜೇನುನೊಣವನ್ನು ಆಚರಿಸುವ ಜಾಗೃತಿ ದಿನವಾಗಿದೆ. ನಮ್ಮ ದೈನಂದಿನ ಜೀವನಕ್ಕೆ ಜೇನುನೊಣಗಳು ನೀಡುವ ಕೊಡುಗೆಯನ್ನು ಗುರುತಿಸುವ ದಿನವಾಗಿದೆ. ಜೊತೆಗೆ ಈ ಪ್ರಮುಖ ಪ್ರಭೇದವನ್ನು ರಕ್ಷಿಸಲು ನಾವು ತೆಗೆದುಕೊಳ್ಳಬಹುದಾದ ವಿವಿಧ ಹಂತಗಳ ಬಗ್ಗೆ ಕಲಿಯಲು ಇದು ಒಂದು ದಿನವಾಗಿದೆ ಹಾಗೂ ಹೆಚ್ಚು ರೈತರನ್ನ ಜೇನು ಕೃಷಿ ಕೈಗೊಳ್ಳಲು ಉತ್ತೇಜಿಸಬೇಕೆಂದು ಕರೆ ನೀಡಿದರು. ಬಾಗಲಕೋಟ್ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರು ತೋಟಪಟ್ಟಿ ವಿಭಾಗದ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಅವರು ಮಾತನಾಡಿ, ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇವಿಸುವುದರೊಂದಿಗೆ ಸಾಕಷ್ಟು ಪೌಷ್ಟಿಕಾಂಶದ ಪ್ರಯೋಜನಗಳಿವೆ. ಉತ್ಕೃಷ್ಟ ನಿರೋಧಕಗಳನ್ನು ಒಳಗೊಂಡಿರುವ ಕಾರಣ ಉತ್ತಮ ಗುಣಮಟ್ಟದ ಜೇನುತುಪ್ಪವು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿನ ಆಚರಣೆ ಅಂಗವಾಗಿ ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕದಡಿಯಲ್ಲಿ ಕೀಟಶಾಸ್ತ್ರ ವಿಭಾಗದಿಂದ ಜೇನು ಕೃಷಿಗೆ ಬಳಸುವ ಉಪಕರಣಗಳು ಹಾಗೂ ಸಮಗ್ರ ತಾಂತ್ರಿಕ ಮಾಹಿತಿಯನ್ನೊಳಗೊಂಡಂತಹ ಭಿತ್ತಿ ಚಿತ್ರಗಳು ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರು ಹಣ್ಣು ವಿಜ್ಞಾನ ಡಾಕ್ಟರ್ ಪ್ರವೀಣ್ ಜೋಳ್ಗೀಕರ್, ಸಹಾಯಕ ಪ್ರಾಧ್ಯಾಪಕರು ಕೀಟಶಾಸ್ತ್ರ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಅಬ್ದುಲ್ ಕರೀಂ ಎಂ, ಬೀದರ್ ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳೆ ಡಾಕ್ಟರ್ VP ಸಿಂಗ್, ಬೀದರ್ ಜಿಲ್ಲೆಯ ರೈತರು, ತೋಟಗಾರಿಕೆ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯಲ್ಲಿರುವ
ವಾಹನ ಚಾಲಕ ಶಿವಪುತ್ರ ಮಲ್ಲಿಕಾರ್ಜುನ್ ಚೌಳಿ ಅವರು ಬೀದರ್ ಮೋಟಾರ್ ವಾಹನ ತರಬೇತಿ ಶಾಲೆಯ ಅಧ್ಯಕ್ಷರು ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪ್ರಸಂಗ ನಡೆದಿದೆ. ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ MS ಬಿರಾದರ್ ಅವರಿಗೆ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಗುಮ್ಮೆ ಹಾಗೂ ಸದಸ್ಯರು ಸೇರಿ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಹಾಗೂ ಕಾಯಂ ಚಾಲನಾ ಪತ್ರಕ್ಕಾಗಿ ಬರುವ ಅಭ್ಯರ್ಥಿಗಳಿಗೆ ರಸ್ತೆ ಸುರಕ್ಷತಾ ಅರಿವು ಮೂಡಿಸಿ ನಂತರ ಕಾಯಂ ಚಾಲನಾ ನೋಡಬೇಕೆಂದು ಕೇಳಿದ್ದಾಗ ಸ್ಥಳದಲ್ಲಿದ್ದ ಲಿಬ್ರಾ ಕಂಪನಿಯ ಹೊರಗುತ್ತಿಗೆ ಸಿಬ್ಬಂದಿ ಏಕವಚನದಲ್ಲಿ ನಿಂದಿಸಿದ್ದಾರೆ. ಹೀಗಾಗಿ ಈ ಗುಂಡಾ ವಾಹನ ಚಾಲಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಪತ್ರ ಸಲ್ಲಿಸಲಾಗಿದೆ. ಮುಂದುವರಿದು ನಮ್ಮ ಬಳಿ ಬಹಳ ಬೇರೆ ಕೆಲಸವಿದೆ, ನೀವೆಲ್ಲ ಹೇಳಿದಂತೆ ನಾವು ಕೇಳುವುದಿಲ್ಲ ಎಂದು ಹೆದರಿಸಿದ್ದಾನೆ ಮತ್ತು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಬೆದರಿಕೆ ಒಡ್ಡಿ ಗುಂಡಾವರ್ತನೆ ತೋರಿದ್ದಾನೆ. ಹೀಗಾಗಿ ಈ ಗುಂಡಾ ವಾಹನ ಚಾಲಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಪತ್ರ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಪ್ರಕಾಶ್ ಗುಮ್ಮೆ, ಶಿವರಾಜ್ ಜಮದಾರ್, ಸಾಗರ್ ಉಂಡೆ, ಸುಧಾಕರ್ ಬಿರಾದರ್, ಮಕ್ಸೂದ್ ಅಲಿ, ಏಷಪ್ಪ ಚಿಟ್ಟ, ಅಹಮದ್ ಖಾನ್, ದತ್ತಾತ್ರಿ ಅಷ್ಟಂಗೀಕರ್, ಶೋಯಬ್ ಸಿದ್ದಿಕ್ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು. ಕೆಲಸಕ್ಕಿಂತ ಆರೋಗ್ಯವೇ ಮುಖ್ಯ, ದಂತ ಆರೋಗ್ಯದ ಪ್ರಮುಖ ಅಂಗವಾಗಿದೆ ಎಂದು ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅವರು ತಿಳಿಸಿದ್ದರು. ಅವರು ಮರ್ಕಲ್ ಗ್ರಾಮ ಪಂಚಾಯತ್ ಅರಿವು ಸೇವಾ ಸಂಸ್ಥೆ ಹಾಗೂ SB ಪಾಟೀಲ್ ದಂತ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ದಂತ ತಪಾಸಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ್ದರು. ಬೀದರ್ ತಾಲೂಕಾ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಸುದೇಶ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ನಾವು ಆರೋಗ್ಯಕ್ಕಿಂತ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಲಾಗುತ್ತಿದೆ. ಪ್ರತಿಯೊಬ್ಬರೂ ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕೆಂದು ಅವರು ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಗುರಿ ಬಗ್ಗೆ ವಿವರಿಸಿದರು. SB ಪಾಟೀಲ್ ದಂತ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದನಗೌಡ ಅವರು ಮಾತನಾಡಿ, ಉಚಿತ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುವುದು. ಹಲ್ಲಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮಲ್ಲಿ ಬರಬೇಕು. ಹಲ್ಲು ಸದಾ ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಹಲ್ಲು ಯಾವ ರೀತಿ ಉಜ್ಜಬೇಕೆಂದು ಸಲಹೆ ನೀಡಿದ್ದರು. ಸೇವಾ ಅರಿವು ಸೇವಾ ಸಂಸ್ಥೆ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ ಅವರು ಸದಾ ದಂತ ಸ್ವಚ್ಛತೆ ಇಟ್ಟುಕೊಂಡರೆ ಯಾವುದೇ ರೋಗಗಳು ಬರುವುದಿಲ್ಲ. ಅದೇ ರೀತಿ ದಿನನಿತ್ಯ ದಂತ ಕಡೆ ಗಮನ ಕೊಡಬೇಕೆಂದು ಅವರು ತಿಳಿಸಿದ್ದರು. ಮರ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಈಶ್ವರಮ್ಮ ಬಸವರಾಜ್ ಓಂಕಾರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮರ್ಕಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೈಜನಾಥ್ ಶಂಕರರಾವ್ ಕಾಂಬ್ಳೆ, ಬೀದರ್ ಕೋಟೆ ವಾರಪತ್ರಿಕೆ ಸಂಪಾದಕರಾದ ಅನಿಲ್ ಕುಮಾರ್ ಕಮಠಾಣೆ, ವರದಿಗಾರರಾದ ಸೋಮನಾಥ್ ಬಿರಾದರ್, ಉದ್ಯೋಗ ಖಾತ್ರಿ ಯೋಜನೆಯ ತಾಂತ್ರಿಕ ಸಹಾಯಕರಾದ ಸುದರ್ಶನ್, ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು ಹಾಗೂ SB ಪಾಟೀಲ್ ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.